ಆವಾಸ್ ಆಯಿಲನ್ನು ನೀವು ಹೇಗೆ ಬಳಸ್ಬೋದು ಅನ್ನೋದನ್ನು ಹೇಳಿದ್ದೇವೆ. ಆದರೆ ಇದರ ಮೂಲ ಮೈಸೂರಿನಲ್ಲಿ ಅವರು ಬೀಜ ಬಿತ್ತಿದ್ದು, ಅಲ್ಲಿಯೇ ಅವರು ಬೆಳೆದದ್ದು ಮತ್ತು ಅಲ್ಲಿಯೇ ಅವರು ಶಕ್ತಿಯುತವಾಗಿ ಬೆಳೆದದ್ದು. ಅದರ ಇಡೀ ಒಂದು ಕಥೆಯನ್ನು ಮತ್ತು ಮೈಸೂರಿನಲ್ಲಿರುವಂಥವರೆಲ್ಲ ಔಟ್ಲೆಟ್ಗಳು ಹೇಗಿದ್ದಾವೆ, ಮೈಸೂರಿನಲ್ಲಿ ಅವರ ಆಯಿಲನ್ನು ಬಳಸ್ತಾ ಇರುವಂಥವ್ರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ, ಇವೆಲ್ಲವನ್ನು ಮುಂದಿನ ಎಪಿಸೋಡಲ್ಲಿ ನಿಮ್ಮೆದುರು ತೆರೆದಿಡುವ ಪ್ರಯತ್ನವನ್ನು ಮಾಡ್ತೇವೆ. ಅಲ್ಲಿಯವರೆಗೆ ಹೇಗಿದ್ದೀರಿ? ಚೆನ್ನಾಗಿದೆ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗಾಗಲೇ ಆವಾಸ್ ಆಯಿಲ್ ಮಿಲ್ ಯಾವ ರೀತಿ ಒಂದು ಪರಿಶುದ್ಧವಾದಂಥ ಎಣ್ಣೆಯನ್ನು ಮತ್ತು ಬೇರೆ ಬೇರೆ ಕಾಳು ಬೇಳೆ ಇತ್ಯಾದಿಗಳನ್ನು ಹೇಗೆ ಜನಕ್ಕೆ ಕಡಿಮೆ ರೇಟಲ್ಲಿ ಮತ್ತು ಅತ್ಯಂತ ಶುದ್ಧವಾಗಿ ಜನಕ್ಕೆ ಆರೋಗ್ಯಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ತಮ್ಮ ಪ್ರಾಡಕ್ಟನ್ನು ಕೊಡುವ ಮೂಲಕ ಮೈಸೂರಿನಲ್ಲಿ ಒಂದು ಆಯಿಲ್ ಕ್ರಾಂತಿಯನ್ನು ಹೇಗೆ ಮಾಡಿದ್ದಾರೆ ಮಹಾದೇವ ಸ್ವಾಮಿ ಅನ್ನೋದನ್ನು ನನ್ನ ವಿಡಿಯೋದಲ್ಲಿ ನೀವು ನೋಡಿದ್ದೀರಿ. ಆದರೆ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡಬೇಕು ನಾವು. ಅವರು ಹೇಗೆ ಪ್ರಾಡಕ್ಟನ್ನು ತಯಾರು ಮಾಡ್ತಾರೆ, ಮೈಸೂರಿನಲ್ಲಿ ಅವರ ಮಿಲ್ಲು ಯಾವ ರೀತಿ ನಡೀತಾ ಇದೆ, ಇವನ್ನೆಲ್ಲ ನಿಮಗೆ ತೋರಿಸುವ ಮೂಲಕ ಆ ಶುದ್ಧ ಪರಂಪರೆಯನ್ನು ನಿಮಗೆ ಒಂದು ಸತ್ಯದ ಪರಂಪರೆ ಅನ್ನುವ ರೀತಿಯಲ್ಲಿ ನಿಮಗೆ ಅದನ್ನು ಮನದಟ್ಟು ಮಾಡಬೇಕು. ಆ ಕಾರಣದಿಂದ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೇನೆ. ಮಹಾದೇವ ಸ್ವಾಮಿಯವರು ಅವರ ಫ್ಯಾಕ್ಟ್ರಿಯಲ್ಲಿ ನಿಂತಿದ್ದಾರೆ ಇವತ್ತು. ಆ ಫ್ಯಾಕ್ಟ್ರಿಯನ್ನು ನಿಮಗೆ ಇವತ್ತು ಸಂಪೂರ್ಣವಾಗಿ ತೋರಿಸ್ತೇವೆ. ಅದನ್ನು ನೀವು ನೋಡಿದ ಮೇಲೆ ಬಹುಶಃ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ ಎಷ್ಟು ಶುದ್ಧವಾಗಿ ಪರಿಶುದ್ಧವಾಗಿ ಮತ್ತು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಅವರು ಎಷ್ಟು ಚೆನ್ನಾಗಿ ಇಲ್ಲಿ ಎಲ್ಲ ಪದಾರ್ಥಗಳನ್ನು ಸಿದ್ಧಗೊಳಿಸ್ತಾರೆ ಅನ್ನೋದು. ಬನ್ನಿ ಅವರ ಫ್ಯಾಕ್ಟ್ರಿಗೆ ಹೋಗೋಣ. ನಿಮ್ಮ ಇಡೀ ಫ್ಯಾಕ್ಟ್ರಿಯಲ್ಲಿ ನಿಮ್ಮ ಪ್ರಾಡಕ್ಟ್ ಯಾವ ರೀತಿ ತಯಾರಾಗುತ್ತೆ ಅನ್ನೋದನ್ನು ಸ್ವಲ್ಪ ಒಂದು ಚೂರು ತೋರಿಸ್ಬಿಡಿ. ಓಕೆ ಸರ್, ಬನ್ನಿ. ಇಲ್ಲೀಗ ಆಲ್ರೆಡಿ ಕೋಕೋನಟ್ ಹಾಕಿದ್ದೀವಿ ಸರ್, ಕೊಬ್ಬರಿ ಹಾಕಿದ್ದೀವಿ, ನಡೀತಾ ಇದೆ, ಕ್ರಷಿಂಗ್ ಆಗ್ತಾ ಇದೆ ಸರ್. ಇದು ಓಕೆ, ಇನ್ನು ಸ್ವಲ್ಪ ಹೊತ್ತು ಬರೋದಿದೆ. ಆಲ್ರೆಡಿ ಎಣ್ಣೆ ಬರ್ತಾ ಇದೆ ನೋಡಿ, ಇದು ಅಲ್ಲಿ ಬರ್ತಾ ಇದೆ. ಇದು ಒಂದು 45 ಮಿನಿಟ್ಸ್ ಆಗುತ್ತೆ ಸರ್ ಇದು ಕ್ರಷಿಂಗ್ ಆಗೋದಕ್ಕೆ. 45 ಮಿನಿಟ್ಸ್ ಆಗಿ ಎಣ್ಣೆ ಬಂದ ಮೇಲೆ ನಿಮಗೆ ನಾವೇನು ಮಾಡ್ತೀವಿ, ಬನ್ನಿ ಸರ್, ನಾವು ಬಳಸೋವಂಥ ಕೊಬ್ಬರಿ ಸರ್ ಇದು. ಅಲ್ಲಿ ಮೇಲ್ಗಡೆ ಒಂದು ನಿಮ್ಮಲ್ಲಿ ಏನು ಮಾಡ್ತೀವಿ, ಕೊಬ್ಬರಿ ಲಾಟ್ ಬರುತ್ತಲ್ಲ ಸರ್,
ಅದನ್ನೆಲ್ಲ ನಾವು ಸಗ್ರಿಗೇಟ್ ಮಾಡ್ತೀವಿ. ಓಕೆ. ಸೆಲೆಕ್ಷನ್ ಎಲ್ಲ ಇದನ್ನು ತೊಗೊಂಡು ಈ ಡ್ಯಾಮೇಜ್ ಕೊಬ್ಬರಿ ಎಲ್ಲ ನಾವು ಕೊಟ್ಬಿಡ್ತೀವಿ ವಾಪಸ್. ಹಾಂ, ಅಂದರೆ ಒಳ್ಳೆ ಕೊಬ್ಬರಿ ಮಾತ್ರ ಹಾಕ್ತೀವಿ. ಆಮೇಲೆ ನಿಮಗೆ ಇನ್ನೊಂದು ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಹಾಂ, ಈ ಕೊಬ್ಬರಿ ಎಣ್ಣೆಗಳಲ್ಲಿ ತೆಂಗಿನಕಾಯಲ್ಲೂ ಮಾಡ್ತಾರೆ, ಕೊಬ್ಬರಿಯಲ್ಲೂ ಮಾಡ್ತಾರೆ. ಕೊಬ್ಬರಿಯಲ್ಲಿ ಏನಾಗುತ್ತೆ, ಎಣ್ಣೆ ನಿಮಗೆ ಅರೋಮಾ ಸ್ಮೆಲ್ ಮಾಡ್ತಿದ್ರಲ್ಲ ಸರ್, ನಿಮಗೆ ಅರೋಮಾ ಮೈಲ್ಡ್ ಆಗಿರ್ತದೆ, ಆಮೇಲೆ ವೈಟ್ ಆಗಿರ್ತದೆ ಎಣ್ಣೆ. ನಿಮಗೆ ತೆಂಗಿನಕಾಯಲ್ಲಿ ಬಳಸೋದ್ರಿಂದ ಏನಾಗುತ್ತೆ, ಸ್ವಲ್ಪ ಯೆಲ್ಲೋಯಿಶ್ ಬರ್ತದೆ. ಆಮೇಲೆ ನಮ್ಮ ಈ ಮಂಗಳೂರು ಸೈಡ್ ಅವ್ರಿಗೆಲ್ಲ ಏನಾಗುತ್ತೆ, ಅದು ಅರೋಮಾ ಅಡ್ಜಸ್ಟ್ ಆಗುತ್ತೆ ತಿಂತಾರೆ. ಬಟ್ ನಮ್ಮ ಮೈಸೂರಾಗಲಿ ಬೆಂಗಳೂರು ಅವ್ರಿಗೆ ಆ ಅರೋಮಾ ಅಡ್ಜಸ್ಟ್ ಆಗೋದಿಲ್ಲ ಸರ್. ಅರೋಮಾ ಇಲ್ಲದೇ ಇದ್ರೆ ಅಡ್ಜಸ್ಟ್ ಆಗುತ್ತೆ. ನಮ್ಗೆ ಏನಾಗುತ್ತೆ, ಇದರಲ್ಲಿ ಏನಾಗುತ್ತೆ ಲೈಟಾಗಿ ಮೈಲ್ಡಾಗಿ ಬರ್ತದೆ. ಎಣ್ಣೆ ಏನು ಪರಿಮಳ ಇಲ್ವಲ್ಲ ಅಂತ ಹೇಳ್ತೇವೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಸರ್, ಇದು ಮೈಲ್ಡ್ ಆಗಿರೋದ್ರಿಂದ ನಿಮಗೆ ಫೀಲ್ ಬರೋದಿಲ್ಲ. ಕೋಕೋನಟಲ್ಲಿ ಯೂಸ್ ಮಾಡ್ತಾ ಇದ್ದರೆ ಫೀಲ್ ಬರೋದಿಲ್ಲ. ಆರಾಮಾಗಿ ಊಟ ಮಾಡ್ಬೋದು ಇದರಲ್ಲಿ. ಇವನ್ ಕೂಡ ಆಯಿಲ್ ಪುಲ್ಲಿಂಗು ಕೂಡ ಒಳ್ಳೆ ರಿಸಲ್ಟ್ ಬರ್ತದೆ. ಇಲ್ಲಿ ಕ್ರಷಿಂಗ್ ಆಗಿದೆ ಅಂತ ತಗೊಂಡೋಗಿ ಸರ್ ನಾವು ಎಣ್ಣೆ ಏನು ಬರುತ್ತೆ ಇದು ಬಂದಿರೋದು ಎಣ್ಣೆ ಆಯಿಲ್ ಬಂದಿರೋವಂಥದ್ದು. ಇದನ್ನೇನು ಮಾಡ್ತೀವಿ, 2 days ಸ್ಟೋರ್ ಮಾಡಿ ಇಟ್ಟಿರ್ತೀವಿ ಸರ್. ಇದನ್ನು ಸ್ಟೋರ್ ಮಾಡಿ ರೆಸಿಡ್ಯೂಸ್ ಎಲ್ಲ ಸೆಟ್ಲ್ ಆದಮೇಲೆ ಅದನ್ನು ಫಿಲ್ಟರ್ಗೆ ಹಾಕ್ತೀವಿ ಸರ್. ಇದು ಫಿಲ್ಟರ್ ಮಿಷಿನ್ ಸರ್. ಇದೇನಾಗುತ್ತೆ, 2 days ಇಟ್ಟ ಮೇಲೆ ಒಂದು 70% ಸೆಟ್ಲ್ ಆಗಿರ್ತದೆ ಸರ್. ಎಲ್ಲ ಮಡ್ಡಿ ಎಲ್ಲ ಹೋಗಿರ್ತದೆ, ಬಟ್ ಮಾಯ್ಶ್ಚರ್ ಇರುತ್ತೆ ಆಯಿಲಲ್ಲಿ. ಅದೇನಾಗುತ್ತೆ, ಇದರಿಂದ ಕಾಟನ್ ಕ್ಲಾತಿಂದ ಹಾಕೋದ್ರಿಂದ ಏನಾಗುತ್ತೆ, ಮಾಯ್ಶ್ಚರ್ ಕಂಪ್ಲೀಟ್ ರಿಮೂವ್ ಆಗುತ್ತೆ. ಇದರಿಂದ ಸ್ವಲ್ಪ ನ್ಯಾಚುರಲ್ ಆಗಿ ಸೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ. ಇದು ನ್ಯಾಚುರಲ್ ಪ್ರೊಸೆಸ್. ಇದು ನಿಮಗೆ ಪ್ಯಾಕಿಂಗ್ ಹೋಗುತ್ತೆ ಸರ್. ಇದೆಲ್ಲ ನಿಮ್ಮ ಮೆಟೀರಿಯಲ್? ಹಾಂ, ಮೆಟೀರಿಯಲ್ ಸರ್. ಇದೆಲ್ಲ ಎಲ್ಲಿಂದ ತರಿಸ್ತೀರಿ ಮೆಟೀರಿಯಲ್ ಎಲ್ಲ? ಸರ್ ಚಳ್ಳಕೆರೆಯಿಂದ ಬರ್ತದೆ, ಅಥವಾ ಈ ಕಡೆ ಚಾಮರಾಜನಗರದ ಸೈಡಿಂದ ಬರ್ತದೆ. ನಮ್ಮದು ನೇಟಿವ್ ಬಂದು ಚಾಮರಾಜನಗರ ಆದ್ರಿಂದ ನಮಗೆ ಸುತ್ತಮುತ್ತ ರೈತರಿಂದ ಬೈ ಮಾಡ್ತೀವಿ ಸರ್. ಮತ್ತು ಈ ಕಡೆ ನಮ್ಮದೇ ಅರಿಶಿನ ಮಾಡ್ತಾ ಇದ್ದೀವಿ. ನಮ್ಮದೇ ಮಿಷಿನ್ ಇಟ್ಕೊಂಡಿದ್ದೀವಿ ಸರ್. ಪ್ಯೂರ್ ಅರಿಶಿನ ಸಿಗುತ್ತೆ. ಮತ್ತು ರಾಗಿ ನಮ್ಮದೇ ಟೀ ಸ್ಟೋನ್ ಮಾಡಿ ಎಲ್ಲ ಪೌಡ್ರು ನಾವೇ ಮಾಡಿ ಕೊಡ್ತಾ ಇದ್ದೀವಿ. ಆಮೇಲೆ ರೀಸನಬಲ್ ರೇಟ್. ಏನೇನು ಮಾಡ್ತೀರಿ ನೀವು ಸರ್? ಇಲ್ಲಿ ಎಣ್ಣೆಗಳು ಒಂದು 9 ವೆರೈಟಿ ಎಣ್ಣೆಗಳು ಮಾಡ್ತೀವಿ. ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಹುಚ್ಚೆಳ್ಳೆಣ್ಣೆ, ಸಾಸಿವೆ ಎಣ್ಣೆ, ಬಾದಾಮಿ, ಅಕ್ಸೈ ಬೀಜ, ಕುಸುಬೆ, ಇಷ್ಟೆಲ್ಲ ಮಾಡ್ತಾಯಿದ್ದೀವಿ. ಈ ಫ್ಲೋರ್ ಮಿಲ್ ಐಟಮ್ಗಳಲ್ಲಿ ಇದು ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಜವೆ ಗೋಧಿ ಹಿಟ್ಟು ಇಷ್ಟು ಮಾಡ್ತಾಯಿದ್ದೀವಿ. ಅಕ್ಕಿ ಹಿಟ್ಟು, ಅರಿಶಿನ ಮಾಡ್ತಾಯಿದ್ದೀವಿ. ಇದು ನಾವು ಬಳಸೋ ಅಂಥ ಕಡಲೆಕಾಯಿ ಸರ್. ಕಡಲೆ ಎಣ್ಣೆಗೆ ಇದು ಅಲ್ಲ? ಹಾಂ, ಕಡಲೆ. ಇಲ್ಲಿ ಮಾರಾಟದ ವ್ಯವಸ್ಥೆ ಇದೆಯಾ? ಏನು ಸರ್? ಹಾಂ, ಮಾರಾಟದ ವ್ಯವಸ್ಥೆನೂ ಕೂಡ ಇಲ್ಲ. ಇಲ್ಲೇ ಎಲ್ಲ ನಮ್ದೇನು ಅಂದರೆ ಸರ್, ಪ್ರತಿಯೊಬ್ಬರು ಕೂತಿ ಮಾಡ್ಕೊಂಡು ತಗೊಂಡು ಹೋಗ್ಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟು. ಅವ್ರಿಗೆ ಗೊತ್ತಾಗಬೇಕು ಸರ್. ಬಾದಾಮಿ ಎಣ್ಣೆನೂ ಮಾಡ್ತೀವಿ. ಹೌದು. ಅಂದರೆ ನಿಮ್ಮ ಬೆಂಗಳೂರಿಗೂ ನಮಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸರ್ ಪ್ರೈಸ್ ವೈಸಲ್ಲಿ. ಇದೇ ಬಾದಾಮಿ ಎಣ್ಣೆ ನಿಮ್ಮ ಬೆಂಗಳೂರಲ್ಲಿ ನನಗೆ ಗೊತ್ತಿರೋಗೆ 7,000 to 8,000 rupees ಪರ್ ಲೀಟ್ರ್ ಇದೆ. ಹಾಂ, ನಾವಿಲ್ಲಿ 3,000 ರೂಪಾಯಿ ಕೊಡ್ತಾ ಇದ್ದೀವಿ ಸರ್ ಲೀಟ್ರಿಗೆ. 50%. ಇನ್ನೂ ಕಡಿಮೆನೇ ಆಯಿತು. 8,000 ಎಲ್ಲಿ, ನಮ್ಮ 3,000. ಏನಕ್ಕೆಲ್ಲ ಬಳಸ್ತಾರೆ ಈ ಎಣ್ಣೆ ಸರ್? ಇದನ್ನು ಎಕ್ಸ್ಪೆಷಲಿ ಈಗ ಮಕ್ಕಳಿಗೆ ಲೋಷನ್ ಬಳಸ್ತಾ ಇದ್ದಾರೆ ನೋಡಿ, ಅದ್ರ ಬದಲು ಆಲ್ಟರ್ನೇಟಿವ್ ಆಗಿ ಇದನ್ನು ಬಳಸ್ಬೋದು. ಆಮೇಲೆ ಮೂಳೆ ಗಟ್ಟಿ ಆಗುತ್ತೆ ಸರ್ ಮಕ್ಕಳಿಗೆ. ಆಮೇಲೆ ಮಾಯ್ಶ್ಚರೈಸರ್ ನ್ಯಾಚುರಲ್ ಆಗಿ. ಆಮೇಲೆ ಇವನ್ನು 4-5 ಡ್ರಾಪ್ ಹಾಕಿ ಹಾಲ್ಗೆ ಹಾಕಿ ಕೊಡೋಕೆ ಮಗುಗೆ ಕೊಡ್ಬೋದು. ಇದನ್ನು ಅಷ್ಟು ಪ್ರೀಮಿಯಂ ಕ್ವಾಲಿಟಿ. ಇದು ಬಿಟ್ಟು ಏನೂ ಬಳಸೋದಿಲ್ಲ ಇದರಲ್ಲಿ. ಇದೆಲ್ಲ ನಾವು ಕಾಳುಗಳು ಹೋಲ್ಸೇಲ್ ಆಗಿ ಹೇಳ್ತಾ ಇದ್ದೀವಲ್ಲ ಸರ್. ಎಕ್ಸಾಂಪಲ್ ಮಾರ್ಕೆಟ್ ರೇಟಲ್ಲಿ ತೊಗರಿ ಬೇಳೆ ಎಲ್ಲ ಇವಾಗ 140-150 ಮಾಡ್ತಾ ಇದ್ದಾರೆ. ನಾವೇನು ಮಾಡ್ತಾ ಇದ್ದೀವಿ, 110 ರೂಪೀಸ್ ಕೊಡ್ತಾ ಇದ್ದೀವಿ ಹೋಲ್ಸೇಲಲ್ಲಿ. ಈ ಕಾಸ್ಟ್ ಇಲ್ಲಿ ಸೇವ್ ಮಾಡಿ. ಇದೇನಿದು ಸರ್? ಉದ್ದಿನ ಕಾಳು. ಇದು ಉದ್ದಿನ ಕಾಳು ನಿಮಗೆ ಮಾರ್ಕೆಟಲ್ಲಿ 170 ಅದರ ರೇಂಜಲ್ಲಿದೆ. ನಮ್ದು 120 ರೂಪೀಸ್ ಪರ್ ಕೆಜಿ ಕೊಡ್ತೀವಿ. ಅಲ್ಲಿ 170 ಇದೆ, ನೀವು ಇಲ್ಲಿ 120 ಕೊಡ್ತೀವಿ. ಅಂದರೆ ಈಗ ನಿಮ್ಗೆ 4-5 ಕೆಜಿ ಕಾಳು ಬೇಕು ಅಂದ್ಕೊಳ್ಳಿ ಮನೆ ಎಕ್ಸಾಂಪಲ್. ಅದೆಲ್ಲ ಒಂದು 200 ರೂಪಾಯಿ ಉಳಿಸಿದ್ರೆ ಏನು ಡಿಫ್ರೆನ್ಸ್ ಅಮೌಂಟ್ ಇದೆ ಅದನ್ನು ಎಣ್ಣೆ ಕೊಟ್ಟು ತೊಗೊಂಡು ಹೋಗ್ಬೋದು. ನಾವೇನು ಇದರಲ್ಲಿ ಪ್ರಾಫಿಟ್ಗೋಸ್ಕರ ಮಾಡ್ತಾ ಇಲ್ಲ. ಕಂಪ್ಲೀಟ್ ಇದು ಸರ್ವಿಸ್ ಓರಿಯೆಂಟೆಡ್ ಇದೆ. ಅಲ್ಲಿ ಸೇವಿಂಗ್ಸ್ ಆಗಿರೋ ದುಡ್ಡನ್ನ ನೀವು ಎಣ್ಣೆ ಕೊಟ್ಟು ತಗೊಂಡು ಹೋಗ್ಬೋದು.
ಈಗ ಒಂದು ಮನೆಯಲ್ಲಿ ಒಂದು 2,000 2,500 ಬಜೆಟ್ ಇದೆ ಅಂದರೆ 2,500ದಲ್ಲಿ ನಿಮಗೆ ನಾವು ಕಂಪ್ಲೀಟ್ ಮಾಡಿ ಕಳಿಸ್ತೀವಿ. ಇದು ಸರ್ ಇದು ಈಗ ನಮಗೆ ಉಂಡೆ ಕೊಬ್ಬರಿ ಬರುತ್ತೆ, ಅದನ್ನೇನು ಮಾಡ್ತೀವಿ, ಸಗ್ರಿಗೇಟ್ ಮಾಡ್ತೀವಿ. ಇದು ಸೆಲೆಕ್ಷನ್ ಎಲ್ಲ ಇದು ಆಯಿಲ್ಗೆ ಹೋಗುತ್ತೆ, ಡ್ರೈ ಮಾಡಿಬಿಟ್ಟು 2 days ಬಿಸಿಲಲ್ಲಿ ಆಯಿಲ್ ಕಳಿಸ್ತೀವಿ. ಅದು ಅದು ಏನು ಮಾಡ್ತಾರೆ ಇವರು? ಯಾವುದು ಕೆಟ್ಟದ್ದೆಲ್ಲ ತೆಗೆದಿಡ್ತಾರೆ? ಕೆಟ್ಟದ್ದು ತೆಗೆದು ಬಿಡ್ತೀವಿ ಸರ್ ಅದನ್ನು. ಇದೀಗ ಆಲ್ರೆಡಿ ಬೇಕಾದಷ್ಟು ಡ್ರೈ ಆಗಿದೆ. ಆಗಿದೆ ಸರ್. ಹೌದು, ಡ್ರೈ ಕ್ರಷಿಂಗ್ ಹಾಕ್ಬೋದು. ಈ ವೆದರ್ಲು ಸ್ವಲ್ಪ ಕಷ್ಟ ಇದೆ ಸರ್. ಅಂದರೆ ಇಲ್ಲೇ ಏನು ಮಾಡ್ತೀವಿ, ಸ್ವಲ್ಪ ಶೀಟ್ ಇರೋದ್ರಿಂದ ನ್ಯಾಚುರಲ್ ಆಗಿ ಡ್ರೈ ಆಗುತ್ತೆ. ಇಲ್ಲಾಂದ್ರೆ ಸ್ವಲ್ಪ ಬಿಸಿಲಿಗೆ ಹಾಕಿ ಮಾಡ್ತೀವಿ. ಹೌದಾ? ಈ ಸರ್ ಈಗೇನಾಗಿದೆ ಅಂದರೆ ಫುಲ್ ಮಳೆ, 10 ನಿಮಿಷಕ್ಕೆ ಬೆಲ್ಲ ಬಂದ್ಬಿಡ್ತದೆ ಮಳೆ, ಭಾರಿ ಕಷ್ಟ ಇದೆ ಇವಾಗ. ಸ್ವಲ್ಪ ಕೊಬ್ಬರಿ ಮಾಯ್ಶ್ಚರ್ ತೊಗೊಳುತ್ತೆ. ಆಗೇನು ಮಾಡ್ತೀವಿ, ನಾವು ಪ್ರೋಸೆಸ್ ಮಾಡಿ ಫಿಲ್ಟ್ರಿಗೆ ಹಾಕ್ತೀವಿ. ಫಿಲ್ಟ್ರಿಗೆ ತೋರಿಸೋದಲ್ಲ ಸರ್, ಅಲ್ಲಿ ಮಾಯ್ಶ್ಚರ್ ಏನಿದೆ ಅದು ರಿಮೂವ್ ಆಗುತ್ತೆ. ಇಲ್ಲಿ ಮೈಸೂರಲ್ಲಿ ಎಷ್ಟು ನಿಮ್ಮ ಔಟ್ಲೆಟ್ ಇದೆ ಸರ್? ನಮ್ಮದು ಟೋಟಲ್ಲು 10 ಇದೆ ಸರ್ ಇಲ್ಲಿ. ಈಗ 11 ಬೆಂಗಳೂರಲ್ಲೊಂದು ನಡೀತಾ ಇದೆ ಸರ್. ಈಗ ನೆಕ್ಸ್ಟ್ ಫಸ್ಟ್ ವೀಕಲ್ಲೆಲ್ಲ ಓಪನ್ ಆಗುತ್ತೆ. ವೀಕ್ಷಕರೇ, ಇಲ್ಲಿ ನೀವು ಗಮನಿಸಬೇಕಾದದ್ದು ಶುದ್ಧವಾಗಿ ಅವರು ಪ್ರಾಡಕ್ಟನ್ನು ಹೇಗೆ ತಯಾರಿಸ್ತಾರೆ ಅಂತ ಒಂದು. ಆಮೇಲೆ ಇಲ್ಲಿ ಇನ್ನೊಂದು ನನಗೆ ಬಹಳ ಆಸಕ್ತಿದಾಯಕವಾಗಿ ಕಂಡದ್ದು, ಮಾರ್ಕೆಟ್ ರೇಟಲ್ಲಿ ಏನಿದೆ ಅಲ್ಲಿಕ್ಕಿಂತ, ಈಗ ಉದಾಹರಣೆಗೆ ಇವರು ಬೇಳೆಕಾಳುಗಳನ್ನು 120 ರೂಪಾಯಿಗೆ ಕೊಡ್ತಾರೆ, ಅಲ್ಲಿ 170 110 ರೂಪಾಯಿ 110 ರೂಪಾಯಿ ಕೊಡ್ತಾರೆ. ಎಲ್ಲ ಪ್ರೀಮಿಯಂ. ಪ್ರೀಮಿಯಮ್. ಅದು ಎಷ್ಟು ಶುದ್ಧವಾಗಿದೆ ಏನಿದೆ, ನಮ್ಮ ಕ್ಯಾಮರಾಮನ್ ಅದನ್ನೆಲ್ಲ ನಿಮಗೆ ತೋರಿಸ್ತಾರೆ ಮತ್ತು ಅದನ್ನು ಆಯ್ತಾರೆ. ನೀವು ಹೇಗೆ ತಗೊಂಡೋಗಿ ನೇರವಾಗಿ ಅದನ್ನು ಬಳಸ್ಬೋದು. ಯಾವುದೇ ಅಡಲ್ಟ್ರೇಷನ್ ಇಲ್ಲ. ಪೇಟೆಯಲ್ಲಿ ನೀವು 170 ರೂಪಾಯಿ ಕೊಟ್ಟರು 60 ರೂಪಾಯಿ ಡಿಫರೆನ್ಸ್ ಇದೆ. ಆದರೂ ಕೂಡ ನಿಮಗದು ಶುದ್ಧವಾಗಿರುತ್ತೆ ಅಂತ ಹೇಳಲಿಕ್ಕಾಗುತ್ತೆ. ಹಾಗಾಗಿ ಮಹಾದೇವ ಸ್ವಾಮಿ ಮಾಡ್ತಾ ಇರುವಂಥ ಕೆಲಸದಲ್ಲಿ ಒಂದು ಶುದ್ಧವಾದದ್ದು, ಇನ್ನೊಂದು ಆರೋಗ್ಯಪೂರ್ಣವಾದದ್ದು, ಮತ್ತು ನಿಮಗೆ ಅತ್ಯಂತ ರೀಸನೇಬಲ್ ಆದಂಥ ರೇಟ್. ನಿಮಗೆ 1 kg ಮೇಲೆ 60 ರೂಪಾಯಿ ಉಳಿತದೆ ಅಂತಾದರೆ ಅದಕ್ಕಿಂತ ಒಂದು ಸೌಭಾಗ್ಯ ಇವತ್ತಿನ ಬೆಲೆ ಏರಿಕೆಯಲ್ಲಿ ಇನ್ನೊಂದಿದೆ ಅಂತ ನಾನು ಭಾವಿಸಿದ್ದೀನಿ. ಅದನ್ನು ಅವರು ಹೇಗೆ ಅದನ್ನು ನಿಭಾಯಿಸ್ಕೊಳ್ತಾರೆ ಅಂತ ಗೊತ್ತಿಲ್ಲ, ಬಟ್ ಅದು ಸಮಾಜಕ್ಕೆ ನಾನು ಮಾಡ್ತಾ ಇರುವಂಥ ಸೇವೆ ಅಂತಾರೆ. ಹಾಗಾಗಿ ಈ ಪ್ರಾಡಕ್ಟನ್ನು ನೀವು ತಗೊಳ್ಳೋದ್ರಿಂದ ಆರೋಗ್ಯವೂ ಉಳಿತದೆ, ಹಣವೂ ಉಳಿತದೆ, ಮತ್ತು ನಿಮ್ಮ ಆಯುಷ್ಯ ವೃದ್ಧಿ ಆಗುತ್ತೆ. ಆದ್ದರಿಂದ ನಾನು ಇಲ್ಲಿಗೆ ರಿಯಾಲಿಟಿ ಚೆಕ್ಗೆ ಬಂದಿದ್ದ ಉದ್ದೇಶವೇ ಅದು. ಇದರ ಮೂಲವಾಗಿ ಕೆಲವು ಸರಿ ನಮಗೆ ಹೊರಗೆ ಶೃಂಗಾರ, ಒಳಗೆ ಗೋಳಿ ಸೊಪ್ಪು ಅಂತ ಹೇಳ್ತಾರೆ. ಆದರೆ ಹೊರಗಡೆ ತುಂಬ ಶೃಂಗಾರವಾಗೇ ಕೊಡ್ತದೆ ಈ ಮಾರ್ಕೆಟು, ಆದರೆ ಒಳಗಡೆ ಅಲ್ಲಿ ಏನೇನು ನಡೀತದೆ ಅನ್ನೋದನ್ನು ಕೆಲವು ವಿಡಿಯೋ ನೋಡಿಬಿಟ್ರೆ ನಾವಿನ್ನು ಜನ್ಮದಲ್ಲಿ ಅದನ್ನು ತಿನ್ನಬಾರ್ದು ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ. ಹಾಗಾಗಿ ಒಂದು ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಹೇಳೋದು ಮುಖ್ಯ ಅಲ್ಲ, ಅದರ ಹೇಗೆ ತಯಾರಾಗ್ತದೆ, ಯಾವ ರೀತಿ ಅದರ ಮೂಲ, ಅಲ್ಲಿ ಏನು ಅವರು ಬಳಸ್ತಾರೆ, ಅಲ್ಲಿ ಎಷ್ಟು ಶುದ್ಧತೆ ಇದೆ, ಇದೆಲ್ಲವೂ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿನೇ ನನ್ನ ಮೇಲೆ ನಂಬಿಕೆ ಇಟ್ಟು ನೀವು ಖರೀದಿಸ್ತೀರಿ ಎನ್ನುವ ಕಾರಣಕ್ಕಾಗಿ ಇಲ್ಲಿ ಬಂದಿದ್ದೇನೆ, ನಿಮಗೆ ತೋರಿಸಿದ್ದೇನೆ, ನಿಮಗೆ ಸಂತೋಷ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮಹಾದೇವ ಸ್ವಾಮಿಯವರೇ, ನಾನು ಬೆಂಗಳೂರಿಂದ ಬಂದು ಇಲ್ಲಿವರೆಗೆ ನಿಮ್ಮ ಪ್ರಾಡಕ್ಟ್ ನೋಡಬೇಕು ಅಂತ ಬಂದಿದ್ದೆ. ಬಹಳ ಸಂತೋಷ ಆಯಿತು. ನೀವು ಇದೇ ರೀತಿಯಲ್ಲಿ ಯುವ ಸಮುದಾಯಕ್ಕೊಂದು ಪ್ರೇರಣೆ ಆಗಲಿ, ಆಲ್ರೆಡಿ ಆಗಿದ್ದೀರಿ. ಮತ್ತು ಇವತ್ತಿನ ಸಂದರ್ಭದಲ್ಲಿ ಒಂದು ಒಳ್ಳೆಯ ಆಹಾರವನ್ನು ಕೊಡುವುದೇ ಒಂದು ದೊಡ್ಡ ಸವಾಲು. ಹಾಗಾಗಿ ಆ ಕೆಲಸವನ್ನು ನೀವು ಮಾಡ್ತಿದ್ದೀರಿ. ಇದು ಬಹುಶಃ ದೇವರು ಮೆಚ್ಚುವ ಕೆಲಸ. ಸಮಾಜಕ್ಕೆ ಇಂಥದ್ದು ಆಗಬೇಕು. ಯಾಕಂದರೆ ನಾವು ಈಗಾಗಲೇ ಕಳೆದ ವಿಡಿಯೋದಲ್ಲಿ ಮಾತಾಡಿದಾಗೆ ನಾವು ಸಾವಯವ ಅಂತೇವೆ, ಆದರೆ ಸಾಯುವಂಥ ಇದನ್ನು ಆಹಾರವನ್ನು ಕೊಡ್ತೇವೆ. ಅದರಂತೆ ಒಂದು ದೊಡ್ಡ ಮಾಫಿಯಾ, ಒಂದು ದೊಡ್ಡ ಮೋಸ. ಅದರಿಂದ ಜನ ನಿಧಾನವಾಗಿ ಅದನ್ನು ಎಲ್ಲೋ ಒಂದು ಕಡೆ ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದಾರೆ. ಆದರೆ ನೀವು ಇಲ್ಲಿ ಭಾಳ ಶುದ್ಧವಾಗಿ, ಸರಳವಾಗಿ, ನೇರವಾಗಿ ಒಳ್ಳೆಯ ಆಹಾರವನ್ನು ಕೊಡಬೇಕು ಅಂತ ಉದ್ದೇಶಕ್ಕೆ ಹೊರಟಿದ್ದೀರಿ. ನಿಮಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ನಿಮಗೂ ಕೂಡ ಧನ್ಯವಾದಗಳು ಸರ್. ನಮ್ಮಂಥ ಸಣ್ಣ ಉದ್ಯಮಿಗಳನ್ನು ಗುರುತಿಸಿ ಬೆಂಗಳೂರಿಂದ ಇಲ್ಲಿಗೆ ಬಂದಿರೋದು ದೊಡ್ಡ ವಿಷಯ ಸರ್. ಇಲ್ಲ, ನನಗೆ ಏನು ಗೊತ್ತಾ, ಸಣ್ಣದೇ ದೊಡ್ಡದಾಗುವುದು ಯಾವಾಗಲೂ. ಮತ್ತು ನಿಮ್ಮಂಥವರೇ ಈ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಮಾರ್ಗದರ್ಶಿ ಸೂತ್ರಗಳನ್ನು ಕೊಡೋ ಯುವಕರು, ಯುವ ಸಮುದಾಯಕ್ಕೆ ಇಂಥದ್ದಾಗಬೇಕು. ಅದರಿಂದಲೇ ಮತ್ತೆ ನಮಗೆ ಒಳ್ಳೇದು ಎಲ್ಲಿದೆಯೋ ಅದು ಎಲ್ಲಿಯಾದರೂ ಇರಲಿ, ನಾ ಬರ್ತೇನೆ. ಆಮೇಲೆ ನೀವು ಫ್ರಾಂಚೈಸಿ ಮಾಡಬೇಕು ಅಂತ ಹೊರಟಿದ್ದೀರಿ ಅಂತ ಗೊತ್ತಾಯಿತು. ವೀಕ್ಷಕರೇ, ಇಲ್ಲಿ ಇವರು ಯಾವುದೇ ರೀತಿಯ ಫ್ರಾಂಚೈಸಿಗೆ ಒಂದು ಅಡ್ವಾನ್ಸೋ ಅಥವಾ ಇನ್ನೊಂದು ಗುಡ್ ವಿಲ್ಲೋ ಅಥವಾ ಇನ್ನೊಂದು ಯಾವುದೇ ಚಾರ್ಜಸ್ಸನ್ನು ತೆಗೆದುಕೊಳ್ಳದೇನೆ ನೀವು ಶುದ್ಧವಾಗಿ ಒಳ್ಳೆಯ ಮನೋಭಾವದಿಂದ
ವ್ಯಾಪಾರಿ ದೃಷ್ಟಿಯಿಂದಲೇ ಆದರೆ ಸಮಾಜಕ್ಕೇನೋ ಒಂದು ಒಳ್ಳೆಯ ಆಹಾರವನ್ನು ಕೊಡ್ತಾ ಇದ್ದೇವೆ ಅನ್ನುವಂಥ ಮನೋಭಾವದಲ್ಲಿ ಯಾರೇ ನೀವು ನಿಮ್ಮ ಊರಲ್ಲಿ ಒಂದು ಮಳಿಗೆಯನ್ನು ತೆಗೆಯಬೇಕು ಅಂತಾದರೆ ಮಹಾದೇವ ಸ್ವಾಮಿಯವರು ಯಾವುದೇ ನಿಮಗೆ ಚಾರ್ಜ್ ಮಾಡದೇ ಫ್ರೀ ಆಫ್ ಕಾಸ್ಟಲ್ಲಿ ಅವರು ನಿಮಗೆ ಫ್ರ್ಯಾಂಚೈಸಿಯನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಪ್ರಾಯಶಃ ಅದು ಬೆಳೆದ ನಂತರ ಆಮೇಲೆ ಅವರು ಅದಕ್ಕೆ ಚಾರ್ಜ್ ಮಾಡ್ಬೋದು. ಆದ್ದರಿಂದ ಆದಷ್ಟು ಬೇಗ ನೀವು ಈ ಆಫರನ್ನು, ಈ ಅವಕಾಶವನ್ನು ಬಳಸ್ಕೊಳ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ವಿಶ್ ಆಲ್ ದ ಬೆಸ್ಟ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮ್ಮಂಥ ಯುವ ಉದ್ಯಮಿಗಳಿಗೆ ನೀವು ಸ್ಫೂರ್ತಿದಾಯಕರಿದ್ದೀರಿ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ತೆ.